ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಂದ್ರ ನಮ್ಮ ಜೊತೆ ಡೆಸ್ಕ್ ನಿಂದ ನೇರವಾಗಿ ಜಾಯ್ನ್ ಆಗ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ವೀರೇಂದ್ರ, ಇದೀಗ ಒಂದ್ ಕಡೆ ಈಗ ರಾಜ್ಯ ಸರ್ಕಾರ ವಿಪಕ್ಷಗಳ ಮೇಲೆ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇರೋದು, ವಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಈಗ ಒಂದ್ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ವಿನಾಯಿತಿ ಕೊಡಬೇಕಲ್ವಾ? ಯಾಕೆ ಹೀಗೆ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ನೋಡಿ, ವಿನಾಯಿತಿ ಕೊಡಲೇಬೇಕು ಅನ್ನೋದನ್ನ ನಾವು ಸುಮ್ಮನೆ ನಾವೇನೋ ಅವ್ರು ರಾಜಕಾರಣಿಗಳೇನೋ ರಾಜಕೀಯ ಮಾತಾಡ್ತಾರೆ, ನಾವು ಹಾಗೆ ಹೇಳಲಿಕ್ಕಾಗಲ್ಲ. ನಾವು ಅಂಕಿ ಅಂಶಗಳ ಸಹಿತ ವಿವರಿಸಬೇಕಾಗುತ್ತೆ. ಅದನ್ನ ವಿವರಿಸುವಂತ ಪ್ರಯತ್ನವನ್ನ ಮಾಡೋಣ. ನೋಡಿ, ಏನು ಈಗ ತೈಲ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ, ಇದೆ ಅಲ್ವಾ? ಬೇಸಿಕ್ ಕ್ವಶನ್ ಇರೋದು ಅದೇ. ಸರಿ, ಈಗ ಹೆಚ್ಚಿಗೆ ಆಗ್ತಿರೋ ಹೊರೆಯನ್ನ ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡಬೇಕು? ಯಾರು ಕಡಿಮೆ ಮಾಡಬೇಕು? ಮೂಲತಃ ಈಗ ತೈಲ ಬೆಲೆ ಏರಿಕೆಗೆ ಮೂಲ ಕಾರಣ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಾಗಿದೆ. ಎಷ್ಟು? ಬ್ಯಾರೆಲ್ಗೆ $60 ಇದ್ದದ್ದು $106ಗೆ ಏರಿಕೆ ಆಗಿದೆ. ಇದರಿಂದ ತೈಲ ಕಂಪನಿಗಳಿಗೆ ಎಷ್ಟು ಹೊರೆ ಆಗ್ತಾ ಇದೆ? ಪ್ರತಿನಿತ್ಯ 1,000 ಕೋಟಿ ರೂಪಾಯಿಯಷ್ಟು ಹೊರೆ ಆಗ್ತಾ ಇದೆ. ಸರಿ, ಹಾಗಾದ್ರೆ ಅವ್ರು ಏನ್ ಮಾಡಿದ್ರು? ಬೆಲೆಯನ್ನ ಏರಿಸುವ ಮೂಲಕ, ತೈಲ ಬೆಲೆ ಮೂಲ ದರವನ್ನ ಏರಿಸುವ ಮೂಲಕ ಅವರು ಅದನ್ನ ನಷ್ಟವನ್ನ ಕಡಿಮೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಮೂಲ ದರ ಹೆಚ್ಚಾಯಿತು ಅಂತ. ಹಾಗಂತ ಕೇಂದ್ರ ಸರ್ಕಾರ ಏನಾದ್ರೂ ಈಗ ಏರಿಕೆ ಮಾಡಿದ್ಯಾ? ಅದು ವಿಧಿಸುವಂತ ಅಬಕಾರಿ ಸುಂಕವನ್ನ ಖಂಡಿತವಾಗಿಯೂ ಇಲ್ಲ. ಅದು ಇನ್ಫ್ಯಾಕ್ಟ್ ಮಾರ್ಚ್ ತಿಂಗಳಿನಲ್ಲಿ ₹10 ಪೆಟ್ರೋಲ್ ಮೇಲಿದ್ದಂತಹ ಅಬಕಾರಿ ಸುಂಕವನ್ನ ₹10 ಹಾಗೂ ಡೀಸೆಲ್ ಮೇಲೆ ಇದ್ದಂತಹ ಅಬಕಾರಿ ಸುಂಕವನ್ನ ₹10 ಕಡಿಮೆ ಮಾಡಿತು. ಹಾಗೆ ಕಡಿಮೆ ಮಾಡಿದ ನಂತರ ಈಗ ಇರುವಂತಹ ಪ್ರಶ್ನೆ ಏನು? ಈಗ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಸಹಜವಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರ ತನ್ನ ಸೇಲ್ಸ್ ಟ್ಯಾಕ್ಸ್, ಮಾರಾಟ ತೆರಿಗೆ, ರಾಜ್ಯದ ಮಾರಾಟ ತೆರಿಗೆ, ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್, ಅದನ್ನ ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದೀವಿ. ಯಾಕೆ ಕೇಳ್ತಾ ಇರುವಂತದ್ದು? ಜನಸಾಮಾನ್ಯರು ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದಾರೆ? ನೋಡಿ, ಅಬಕಾರಿ ಸುಂಕ ಕೇಂದ್ರ ಹಾಕುತ್ತಲ್ಲ, ಅದು ಫಿಕ್ಸ್ಡ್, ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅದು ಮೂಲ ದರದ ಮೇಲೆ ಈಗ ₹11 ಚಿಲ್ಲರೆ ಇದೆ ಅಂದ್ರೆ ಅದು ಫಿಕ್ಸ್, ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಹಾಕುವಂತಹ ಮಾರಾಟ ತೆರಿಗೆ ಇದೆಯಲ್ಲ, ಅದು ಶೇಕಡವಾರು ಪ್ರಮಾಣದಲ್ಲಿ ಬದಲಾಗ್ತಾ ಇರುತ್ತೆ. ಯಾವ ರೀತಿ ಬದಲಾಗುತ್ತೆ ಅಂದ್ರೆ, ತೈಲದ ಮೂಲ ದರ ಏನಿರುತ್ತೆ ಅದಕ್ಕೆ ಕೇಂದ್ರ ಸರ್ಕಾರದ ಅಬಕಾರಿ ಸುಂಕವನ್ನು ಸೇರಿಸಿದ್ರೆ ಒಟ್ಟು ಎಷ್ಟಾಗುತ್ತಲ್ಲ, ಆ ಒಟ್ಟು ಮೊತ್ತ, ಅದರ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಕುವಂತಹ ಮಾರಾಟ ತೆರಿಗೆ ನಿರ್ಧಾರ ಆಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರದ ಅಬಕಾರಿ ಸುಂಕ ಹಾಗೂ ಮೂಲ ದರ ಅದನ್ನ ಒಗ್ಗೂಡಿಸಿದಾಗ ಏನ್ ಬರುತ್ತಲ್ಲ, ಅದರಲ್ಲಿ 29.84%, 29.84% ರಾಜ್ಯ ಸರ್ಕಾರ ಮಾರಾಟ ತೆರಿಗೆಯನ್ನು ವಿಧಿಸುತ್ತೆ. ಇದು ನೀವು ಶೇಕಡವಾರು ಪ್ರಮಾಣದಲ್ಲಿ ಹೇಳ್ತಾ ಇದ್ದೀರಿ ವೀರೇಂದ್ರ, ಅರ್ಥ ಆಗಲ್ಲ ಅನ್ನೋದಾದ್ರೆ ಬಹಳ ಸರಳವಾಗಿ ಹೇಳ್ತೀನಿ. ಈಗ ಒಂದು ವಾರದ ಹಿಂದೆ ₹102 ಇತ್ತು ಅಂತ ಅನ್ಕೊಳ್ಳಿ, ಲೀಟರ್ ಪೆಟ್ರೋಲ್ಗೆ ₹102 ಇತ್ತು. ಸತತವಾಗಿ 3 ಬಾರಿ ಬೆಲೆ ಹೆಚ್ಚಾಗಿದ್ರಿಂದ ಈಗ ₹6 ಹೆಚ್ಚಾಯ್ತು ಅಂತ ನಾವು ಅಂದಾಜು ಮಾಡ್ಕೊಳ್ಳೋಣ, ಊಹೆ ಮಾಡ್ಕೊಳ್ಳೋಣ. ಅಲ್ಲಿಗೆ ಎಷ್ಟಾಯ್ತು? 102 ಪ್ಲಸ್ ₹6 ₹108 ಆಯ್ತು. ಅಂದ್ರೆ ₹6 ಹೆಚ್ಚಾಯ್ತಲ್ಲ, ಆ ₹6ಯಲ್ಲಿ 30% ಅಂತ ಇಟ್ಕೊಳ್ಳಿ. ನಾನು 29.84% ಕರ್ನಾಟಕ ರಾಜ್ಯ ಮಾರಾಟ ತೆರಿಗೆ ವಿಧಿಸುತ್ತೆ ಅನ್ನಲ್ಲ, ಅದನ್ನ 30% ಅಲ್ಲಿ ಒಂದು ರೌಂಡ್ ಫಿಗರ್ ತಗೊಳ್ಳೋಣ. ₹6 30% ಎಷ್ಟು? 3% ಎಷ್ಟು? ₹1.80. ಅಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ಗೆ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ 1 ಲೀಟರ್ ಪೆಟ್ರೋಲ್ ನೀವು ಹಾಕ್ಸ್ಕೊಂಡ್ರೆ ₹1.80 ಹೋಯ್ತು ಅವ್ರ ಬೊಕ್ಕಸಕ್ಕೆ. ಹಾಗೆ ಎಷ್ಟು ಸಾವಿರಾರು ಲೀಟರ್ ಪೆಟ್ರೋಲ್ ಹಾಕೋತಾರಲ್ಲ, ವರ್ಷಾನುಗಟ್ಲೆ ಹಾಕೋತಾರಲ್ಲ, ಅದರಿಂದ ರಾಜ್ಯ ಸರ್ಕಾರಕ್ಕೆ ಈ ಮಾರಾಟ ತೆರಿಗೆ ಮೂಲಕ ಎಷ್ಟು ಬರುತ್ತೆ ಗೊತ್ತಾ? ಸರಿಸುಮಾರು ₹5,000 ಕೋಟಿ ರೂಪಾಯಿಯಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತಲುಪುತ್ತೆ. ನೋಡಿ, ಈ ಕಳೆದ ವರ್ಷ ಈ ಮಾರಾಟ ತೆರಿಗೆ ಮೂಲಕ, ಅಂದ್ರೆ ತೈಲದ ಮಾರಾಟ ತೆರಿಗೆ ಮೂಲಕ ರಾಜ್ಯ ಸರ್ಕಾರ 27,000 ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದೆ. ಈ ವರ್ಷದ ಗುರಿ ಎಷ್ಟು ಗೊತ್ತಾ? 32,400 ಕೋಟಿ ರೂಪಾಯಿ. ಈಗ ಗುರಿಯೇ 32,400 ಕೋಟಿ ಇದೆ. ಈಗ ಹೆಚ್ಚುವರಿಯಾಗಿ ಬರ್ತಾ ಇದೆಯಲ್ಲ, ಆ ಹೆಚ್ಚುವರಿಯಾಗಿ ಬರ್ತಾ ಇರೋದ್ರಿಂದ ನೋಡಿ, ಹೆಚ್ಚುವರಿಯಾಗಿ ಬರ್ತಾ ಇರುವಂತದ್ದು, ಇವರು ಯಾವುದೇ ತೆರಿಗೆಯನ್ನ ರಾಜ್ಯ ಸರ್ಕಾರ ಹಾಕಿಲ್ಲ, ಅವ್ರು ಯಾವುದೇ ಸದ್ದು ಗದ್ದಲ ಮಾಡಿಲ್ಲ, ನಿರಾಯಾಸವಾಗಿ ಯಾವುದೇ ಪ್ರಯತ್ನ ಇಲ್ಲದೆ ಅವರು ಸುಮ್ಮನೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದ್ರ ಪಾಡಿಗೆ ಹೆಚ್ಚಿಗೆ ಬರ್ತಾ ಇದೆ 5,000 ಕೋಟಿ ರೂಪಾಯಿ ಅಷ್ಟು. ಆ 5,000 ಕೋಟಿ ರೂಪಾಯಿ ಹೆಚ್ಚಿಗೆ ಬಂದ್ರೆ 32,400 ಕೋಟಿ ಇರೋದು 37,400 ಕೋಟಿ ಆಗುತ್ತೆ. ಈಗೇನು ಮಾಡಬೇಕು? ನಾವು ಕೇಳ್ತಿರೋದೇನು, ಜನ ಕೇಳ್ತಿರೋದೇನಂದ್ರೆ, ಈಗ ಹೆಚ್ಚುವರಿಯಾಗಿ ಬರುತ್ತಲ್ಲ ಇದು,
ಇದನ್ನ ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ನ ಕಡಿಮೆ ಮಾಡುವ ಮೂಲಕ ಜನರಿಗೆ ಟ್ರಾನ್ಸ್ಫರ್ ಮಾಡಿ, ಜನರೇ ಕೊಡುವಂತದ್ದು. ಅವರ ಹೊರೆಯನ್ನ ನೀವು ಕಡಿಮೆ ಮಾಡಬೇಕು, ನಿಮ್ಮ ಬೊಕ್ಕಸದಿಂದ ಅಲ್ಲ. ಜನರಿಗೆ ಅವರ ಹಣವನ್ನೇ ಹಿಂತಿರುಗಿಸಿ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಆ ಲಾಭವನ್ನ, ಆ ಮೂಲಕ ಅವರ ಹೊರೆಯನ್ನು ತೆರಿಗೆ ಮಾಡಿ ಅನ್ನುವಂಥದ್ದು ಕೇಳ್ತಿರುವಂತದ್ದು. ಇಲ್ಲ ಈಗ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ಸಿಎಂ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಮೊನ್ನೆ, ಅವ್ರು ಹೆಚ್ಚಿಗೆ ಮಾಡೋದು ನಾವು ಕಮ್ಮಿ ಮಾಡೋದಾ ಕೇಳಿದ್ರು. ಅವ್ರು ಹೆಚ್ಚಿಗೆ ಮಾಡ್ತಾ ಇಲ್ಲ. ನಾನು ಆರಂಭದಲ್ಲೇ ಹೇಳ್ಬಿಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಿಗೆ ಆಗಿದೆ, ಹೀಗಾಗಿ ತೈಲ ಬೆಲೆ ಹೆಚ್ಚಿಗೆ ಆಗಿದೆ. ನೀವು ಕಡಿಮೆ ಮಾಡೋದಾ? ನೀವೇನೋ ಮನೆಯಿಂದ ತಗೊಂಡ್ಬಂದು ಕಡಿಮೆ ಮಾಡಬೇಡಿ. ನಿಮ್ಮ ಮನೆ ಹಣ ನಮ್ಮ ರಾಜ್ಯ ಜನರಿಗೆ ಬೇಡ. ನಿಮ್ಮ ಬೊಕ್ಕಸಕ್ಕೆ ಹೆಚ್ಚುವರಿಯಾಗಿ ಬರುತ್ತಲ್ಲ ಸ್ವಾಮಿ, ಅದನ್ನ ಟ್ರಾನ್ಸ್ಫರ್ ಮಾಡಿ. ಇಲ್ಲಪ್ಪ ನಾನು ಮಾಡಲ್ಲ ಈಗ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು, ದಿನೇಶ್ ಗುಂಡೂರಾವ್ ಅವರೆಲ್ಲ ನೀವು ಕೇಳಲೇಬೇಡಿ ಅಂತಿದ್ದಾರೆ. ಆಯ್ತು ಕೇಳಲ್ಲ, ನೀವು ಮಾಡೋದೇ ಇಲ್ಲ ಅಂತಿದ್ದೀರಿ. ಏನ್ ಮಾಡ್ತೀರಿ ಹಾಗಾದ್ರೆ? ಹೆಚ್ಚುವರಿಯಾಗಿ 5,000 ಕೋಟಿ ನಿಮಗೆ ಬರುತ್ತಲ್ಲ, ಏನ್ ಮಾಡ್ತೀರಿ ಅದನ್ನ ಹೇಳ್ಬೇಕಲ್ಲ. ಒಂದು ಉತ್ತರದಾಯಿತ್ವ ಇರ್ಬೇಕಲ್ಲ ರಾಜ್ಯ ಜನರಿಗೆ. ನೀವು ಉತ್ತರದಾಯಿತ್ವ ಇಲ್ವಾ ನಿಮಗೆ? ನಾವು ಹೀಗೆ ಮಾಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಇಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದನ್ನ ಬಳಸ್ತೀವಿ, ಏನಾದ್ರೂ ಹೇಳಿ ಸ್ವಾಮಿ. ನೀವು ಅದನ್ನ ಹೇಳದೆ ಹೋದ್ರೆ ಮುಚ್ಚಿಟ್ಟಂಗಾಗುತ್ತೆ. ಅದು ಎಥಿಕ್ಸಾ? ಅದು ನೈತಿಕ ನೆಲೆಗಟ್ಟಿನಲ್ಲಿ ಸರಿಯಾ? ಆ ಪ್ರಶ್ನೆಯನ್ನಷ್ಟೇ ನಾವು ಕೇಳ್ತಾ ಇರೋದು. ಆ ನೈತಿಕತೆಯನ್ನು ಅವ್ರು ತೋರಿಸ್ಬಿಟ್ರೆ, ರಾಜಕಾರಣವನ್ನು ಮೀರಿ ಆಲೋಚನೆ ಮಾಡಿದ್ರೆ ಬಹುಶಃ ರಾಜ್ಯದ ಜನರಿಗೆ ನೋಡಿ ಅವರಿಗೆ ಒಳ್ಳೆ ಹೆಸರು ಬರುತ್ತೆ. ಈಗ ಕಡಿಮೆ ಮಾಡಿದ್ರೆ ಯಾರಿಗೆ ಹೆಸರು ಬರುತ್ತೆ? ನಿಮಗೆ ಒಳ್ಳೆ ಹೆಸರು ಬರುತ್ತಾ, ನನಗೆ ಬರುತ್ತಾ? ಅವರಿಗೆ ಒಳ್ಳೆ ಹೆಸರು ಬರೋದು. ಒಳ್ಳೇದಾಗೋದು ಯಾರಿಗೆ? ರಾಜ್ಯ ಜನರಿಗೆ. ಆ ದೃಷ್ಟಿಯಿಂದ ಈ ವಿಶ್ಲೇಷಣೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಮಾಹಿತಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಂದ್ರ ನಮ್ಮ ಜೊತೆ ಡೆಸ್ಕ್ ನಿಂದ ನೇರವಾಗಿ ಜಾಯ್ನ್ ಆಗ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ವೀರೇಂದ್ರ, ಇದೀಗ ಒಂದ್ ಕಡೆ ಈಗ ರಾಜ್ಯ ಸರ್ಕಾರ ವಿಪಕ್ಷಗಳ ಮೇಲೆ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇರೋದು, ವಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಈಗ ಒಂದ್ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ವಿನಾಯಿತಿ ಕೊಡಬೇಕಲ್ವಾ? ಯಾಕೆ ಹೀಗೆ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ನೋಡಿ, ವಿನಾಯಿತಿ ಕೊಡಲೇಬೇಕು ಅನ್ನೋದನ್ನ ನಾವು ಸುಮ್ಮನೆ ನಾವೇನೋ ಅವ್ರು ರಾಜಕಾರಣಿಗಳೇನೋ ರಾಜಕೀಯ ಮಾತಾಡ್ತಾರೆ, ನಾವು ಹಾಗೆ ಹೇಳಲಿಕ್ಕಾಗಲ್ಲ. ನಾವು ಅಂಕಿ ಅಂಶಗಳ ಸಹಿತ ವಿವರಿಸಬೇಕಾಗುತ್ತೆ. ಅದನ್ನ ವಿವರಿಸುವಂತ ಪ್ರಯತ್ನವನ್ನ ಮಾಡೋಣ. ನೋಡಿ, ಏನು ಈಗ ತೈಲ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ, ಇದೆ ಅಲ್ವಾ? ಬೇಸಿಕ್ ಕ್ವಶನ್ ಇರೋದು ಅದೇ. ಸರಿ, ಈಗ ಹೆಚ್ಚಿಗೆ ಆಗ್ತಿರೋ ಹೊರೆಯನ್ನ ಕಡಿಮೆ ಮಾಡಬೇಕು. ಹ್ಯಾಕ್ ಕಡಿಮೆ ಮಾಡಬೇಕು? ಯಾರು ಕಡಿಮೆ ಮಾಡಬೇಕು? ಮೂಲತಃ ಈಗ ತೈಲ ಬೆಲೆ ಏರಿಕೆಗೆ ಮೂಲ ಕಾರಣ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಾಗಿದೆ. ಎಷ್ಟು? ಬ್ಯಾರೆಲ್ಗೆ $60 ಇದ್ದದ್ದು $106ಗೆ ಏರಿಕೆ ಆಗಿದೆ. ಇದರಿಂದ ತೈಲ ಕಂಪನಿಗಳಿಗೆ ಎಷ್ಟು ಹೊರೆ ಆಗ್ತಾ ಇದೆ? ಪ್ರತಿನಿತ್ಯ 1,000 ಕೋಟಿ ರೂಪಾಯಿಯಷ್ಟು ಹೊರೆ ಆಗ್ತಾ ಇದೆ. ಸರಿ, ಹಾಗಾದ್ರೆ ಅವ್ರು ಏನ್ ಮಾಡಿದ್ರು? ಬೆಲೆಯನ್ನ ಏರಿಸುವ ಮೂಲಕ, ತೈಲ ಬೆಲೆ ಮೂಲ ದರವನ್ನ ಏರಿಸುವ ಮೂಲಕ ಅವರು ಅದನ್ನ ನಷ್ಟವನ್ನ ಕಡಿಮೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಮೂಲ ದರ ಹೆಚ್ಚಾಯಿತು ಅಂತ. ಹಾಗಂತ ಕೇಂದ್ರ ಸರ್ಕಾರ ಏನಾದ್ರೂ ಈಗ ಏರಿಕೆ ಮಾಡಿದ್ಯಾ? ಅದು ವಿಧಿಸುವಂತ ಅಬಕಾರಿ ಸುಂಕವನ್ನ? ಖಂಡಿತವಾಗಿಯೂ ಇಲ್ಲ. ಅದು ಇನ್ಫ್ಯಾಕ್ಟ್ ಮಾರ್ಚ್ ತಿಂಗಳಿನಲ್ಲಿ ₹10 ಪೆಟ್ರೋಲ್ ಮೇಲೆ ಇದ್ದಂತಹ ಅಬಕಾರಿ ಸುಂಕವನ್ನ ₹10 ಹಾಗೂ ಡೀಸೆಲ್ ಮೇಲೆ ಇದ್ದಂತಹ ಅಬಕಾರಿ ಸುಂಕವನ್ನ ₹10 ಕಡಿಮೆ ಮಾಡಿತು. ಹಾಗೆ ಕಡಿಮೆ ಮಾಡಿದ ನಂತರ ಈಗ ಇರುವಂತಹ ಪ್ರಶ್ನೆ ಏನು? ಈಗ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಸಹಜವಾಗಿ ಕೇಳ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರ ತನ್ನ ಸೇಲ್ಸ್ ಟ್ಯಾಕ್ಸ್, ಮಾರಾಟ ತೆರಿಗೆ, ರಾಜ್ಯದ ಮಾರಾಟ ತೆರಿಗೆ, ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್, ಅದನ್ನ ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದೀವಿ. ಯಾಕೆ ಕೇಳ್ತಾ ಇರುವಂತದ್ದು? ಜನಸಾಮಾನ್ಯರು ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದಾರೆ? ನೋಡಿ, ಅಬಕಾರಿ ಸುಂಕ ಕೇಂದ್ರ ಹಾಕುತ್ತಲ್ಲ, ಅದು ಫಿಕ್ಸ್ಡ್, ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅದು ಮೂಲ ದರದ ಮೇಲೆ. ಈಗ ₹11 ಚಿಲ್ಲರೆ ಇದೆ ಅಂದ್ರೆ ಅದು ಫಿಕ್ಸ್, ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಹಾಕುವಂತಹ ಮಾರಾಟ ತೆರಿಗೆ ಇದೆಯಲ್ಲ, ಅದು ಶೇಕಡವಾರು ಪ್ರಮಾಣದಲ್ಲಿ ಬದಲಾಗ್ತಾ ಇರುತ್ತೆ. ಯಾವ ರೀತಿ ಬದಲಾಗುತ್ತೆ ಅಂದ್ರೆ, ತೈಲದ ಮೂಲ ದರ ಏನಿರುತ್ತೆ ಅದಕ್ಕೆ ಕೇಂದ್ರ ಸರ್ಕಾರದ ಅಬಕಾರಿ ಸುಂಕವನ್ನು ಸೇರಿಸಿದ್ರೆ ಒಟ್ಟು ಎಷ್ಟಾಗುತ್ತಲ್ಲ, ಆ ಒಟ್ಟು ಮೊತ್ತ, ಅದರ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಕುವಂತಹ ಮಾರಾಟ ತೆರಿಗೆ ನಿರ್ಧಾರ ಆಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರದ ಅಬಕಾರಿ ಸುಂಕ ಹಾಗೂ ಮೂಲ ದರ ಅದನ್ನ ಒಗ್ಗೂಡಿಸಿದಾಗ ಏನ್ ಬರುತ್ತಲ್ಲ, ಅದರಲ್ಲಿ 29.84%, 29.84% ರಾಜ್ಯ ಸರ್ಕಾರ ಮಾರಾಟ ತೆರಿಗೆಯನ್ನು ವಿಧಿಸುತ್ತೆ. ಇದು ನೀವು ಶೇಕಡವಾರು ಪ್ರಮಾಣದಲ್ಲಿ ಹೇಳ್ತಾ ಇದ್ದೀರಿ ವೀರೇಂದ್ರ, ಅರ್ಥ ಆಗಲ್ಲ ಅನ್ನೋದಾದ್ರೆ ಬಹಳ ಸರಳವಾಗಿ ಹೇಳ್ತೀನಿ. ಈಗ ಒಂದು ವಾರದ ಹಿಂದೆ ₹102 ಇತ್ತು ಅಂತ ಅನ್ಕೊಳ್ಳಿ, ಲೀಟರ್ ಪೆಟ್ರೋಲ್ಗೆ ₹102 ಇತ್ತು. ಸತತವಾಗಿ 3 ಬಾರಿ ಬೆಲೆ ಹೆಚ್ಚಾಗಿದ್ರಿಂದ
ಈಗ 6 ರೂಪಾಯಿ ಹೆಚ್ಚಾಯ್ತು ಅಂತ ನಾವು ಅಂದಾಜು ಮಾಡ್ಕೊಳ್ಳೋಣ, ಊಹೆ ಮಾಡ್ಕೊಳ್ಳೋಣ. ಅಲ್ಲಿಗೆ ಎಷ್ಟಾಯ್ತು? 102 ಪ್ಲಸ್ 6 ರೂಪಾಯಿ 108 ರೂಪಾಯಿ ಆಯ್ತು. ಅಂದ್ರೆ 6 ರೂಪಾಯಿ ಹೆಚ್ಚಾಯ್ತಲ್ಲ, ಆ 6 ರೂಪಾಯಿಯಲ್ಲಿ 30% ಅಂತ ಇಟ್ಕೊಳ್ಳಿ. ನಾನು 29.84% ಕರ್ನಾಟಕ ರಾಜ್ಯ ಮಾರಾಟ ತೆರಿಗೆ ವಿಧಿಸುತ್ತೆ ಅನ್ನಲ್ಲ, ಅದನ್ನ 30% ಅಲ್ಲಿ ಒಂದು ರೌಂಡ್ ಫಿಗರ್ ತಗೊಳ್ಳೋಣ. 6 ರೂಪಾಯಿಯ 30% ಎಷ್ಟು? 30% ಎಷ್ಟು? ₹1.80. ಅಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ಗೆ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ 1 ಲೀಟರ್ ಪೆಟ್ರೋಲ್ ನೀವು ಹಾಕ್ಸ್ಕೊಂಡ್ರೆ ₹1.80 ಹೋಯ್ತು ಅವ್ರ ಬೊಕ್ಕಸಕ್ಕೆ. ಹಾಗೆ ಎಷ್ಟು ಸಾವಿರಾರು ಲೀಟರ್ ಪೆಟ್ರೋಲ್ ಹಾಕೋತಾರಲ್ಲ, ವರ್ಷಾನುಗಟ್ಲೆ ಹಾಕೋತಾರಲ್ಲ, ಅದರಿಂದ ರಾಜ್ಯ ಸರ್ಕಾರಕ್ಕೆ ಈ ಮಾರಾಟ ತೆರಿಗೆ ಮೂಲಕ ಎಷ್ಟು ಬರುತ್ತೆ ಗೊತ್ತಾ? ಸರಿಸುಮಾರು 5,000 ಕೋಟಿ ರೂಪಾಯಿಯಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತಲುಪುತ್ತೆ. ನೋಡಿ, ಈ ಕಳೆದ ವರ್ಷ ಈ ಮಾರಾಟ ತೆರಿಗೆ ಮೂಲಕ, ಅಂದ್ರೆ ತೈಲದ ಮಾರಾಟ ತೆರಿಗೆ ಮೂಲಕ ರಾಜ್ಯ ಸರ್ಕಾರ 27,000 ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದೆ. ಈ ವರ್ಷದ ಗುರಿ ಎಷ್ಟು ಗೊತ್ತಾ? 32,400 ಕೋಟಿ ರೂಪಾಯಿ. ಈಗ ಗುರಿಯೇ 32,400 ಕೋಟಿ ಇದೆ. ಈಗ ಹೆಚ್ಚುವರಿಯಾಗಿ ಅವರಿಗೆ ಹೆಚ್ಚುವರಿಯಾಗಿ ಬರ್ತಾ ಇದೆಯಲ್ಲ, ಆ ಹೆಚ್ಚುವರಿಯಾಗಿ ಬರ್ತಾ ಇರೋದ್ರಿಂದ ನೋಡಿ, ಈ ಹೆಚ್ಚುವರಿಯಾಗಿ ಬರ್ತಾ ಇರುವಂತದ್ದು, ಇವರು ಯಾವುದೇ ತೆರಿಗೆಯನ್ನ ರಾಜ್ಯ ಸರ್ಕಾರ ಹಾಕಿಲ್ಲ, ಅವ್ರು ಯಾವುದೇ ಸದ್ದು ಗದ್ದಲ ಮಾಡಿಲ್ಲ, ನಿರಾಯಾಸವಾಗಿ ಯಾವುದೇ ಪ್ರಯತ್ನ ಇಲ್ಲದೆ ಅವರು ಸುಮ್ಮನೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದ್ರ ಪಾಡಿಗೆ ಹೆಚ್ಚಿಗೆ ಬರ್ತಾ ಇದೆ 5,000 ಕೋಟಿ ರೂಪಾಯಿ ಅಷ್ಟು. ಆ 5,000 ಕೋಟಿ ರೂಪಾಯಿ ಹೆಚ್ಚಿಗೆ ಬಂದ್ರೆ 32,400 ಕೋಟಿ ಇರೋದು 37,400 ಕೋಟಿ ಆಗುತ್ತೆ. ಈಗೇನು ಮಾಡಬೇಕು? ನಾವು ಕೇಳ್ತಿರೋದೇನು, ಜನ ಕೇಳ್ತಿರೋದೇನಂದ್ರೆ, ಈಗ ಹೆಚ್ಚುವರಿಯಾಗಿ ಬರುತ್ತಲ್ಲ ಇದು, ಇದನ್ನ ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ನ ಕಡಿಮೆ ಮಾಡುವ ಮೂಲಕ ಜನರಿಗೆ ಟ್ರಾನ್ಸ್ಫರ್ ಮಾಡಿ, ಜನರೇ ಕೊಡುವಂತದ್ದು. ಅವರ ಹೊರೆಯನ್ನ ನೀವು ಕಡಿಮೆ ಮಾಡಬೇಕು, ನಿಮ್ಮ ಬೊಕ್ಕಸದಿಂದ ಅಲ್ಲ. ಜನರಿಗೆ ಅವರ ಹಣವನ್ನೇ ಹಿಂತಿರುಗಿಸಿ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಆ ಲಾಭವನ್ನ, ಆ ಮೂಲಕ ಅವರ ಹೊರೆಯನ್ನು ತೆರಿಗೆ ಮಾಡಿ ಅನ್ನುವಂಥದ್ದು ಕೇಳ್ತಿರುವಂತದ್ದು. ಇಲ್ಲ, ಈಗ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ? ಸಿಎಂ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಮೊನ್ನೆ? ಅವ್ರು ಹೆಚ್ಚಿಗೆ ಮಾಡೋದು, ನಾವು ಕಮ್ಮಿ ಮಾಡೋದಾ ಕೇಳಿದ್ರು. ಅವ್ರು ಹೆಚ್ಚಿಗೆ ಮಾಡ್ತಾ ಇಲ್ಲ. ನಾನು ಆರಂಭದಲ್ಲೇ ಹೇಳ್ಬಿಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಿಗೆ ಆಗಿದೆ, ಹೀಗಾಗಿ ತೈಲ ಬೆಲೆ ಹೆಚ್ಚಿಗೆ ಆಗಿದೆ. ನೀವು ಕಡಿಮೆ ಮಾಡೋದಾ? ನೀವೇನೋ ಮನೆಯಿಂದ ತಗೊಂಡ್ಬಂದು ಕಡಿಮೆ ಮಾಡಬೇಡಿ. ನಿಮ್ಮ ಮನೆ ಹಣ ನಮ್ಮ ರಾಜ್ಯ ಜನರಿಗೆ ಬೇಡ. ನಿಮ್ಮ ಬೊಕ್ಕಸಕ್ಕೆ ಹೆಚ್ಚುವರಿಯಾಗಿ ಬರುತ್ತಲ್ಲ ಸ್ವಾಮಿ, ಅದನ್ನ ಟ್ರಾನ್ಸ್ಫರ್ ಮಾಡಿ. ಇಲ್ಲಪ್ಪ ನಾನು ಮಾಡಲ್ಲ. ಈಗ ಹೇಳ್ತಾ ಇದ್ದಾರೆ ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು, ದಿನೇಶ್ ಗುಂಡೂರಾವ್ ಅವರೆಲ್ಲ, ನೀವು ಕೇಳಲೇಬೇಡಿ ಅಂತಿದ್ದಾರೆ. ಆಯ್ತು, ಕೇಳಲ್ಲ, ನೀವು ಮಾಡೋದೇ ಇಲ್ಲ ಅಂತಿದ್ದೀರಿ. ಏನ್ ಮಾಡ್ತೀರಿ ಹಾಗಾದ್ರೆ? ಹೆಚ್ಚುವರಿಯಾಗಿ 5,000 ಕೋಟಿ ನಿಮಗೆ ಬರುತ್ತಲ್ಲ, ಏನ್ ಮಾಡ್ತೀರಿ ಅದನ್ನ ಹೇಳ್ಬೇಕಲ್ಲ, ಒಂದು ಉತ್ತರದಾಯಿತ್ವ ಇರ್ಬೇಕಲ್ಲ. ರಾಜ್ಯ ಜನರಿಗೆ ನೀವು ಉತ್ತರದಾಯಿತ್ವ ಇಲ್ವಾ ನಿಮಗೆ? ನಾವು ಹೀಗೆ ಮಾಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಇಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದನ್ನ ಬಳಸ್ತೀವಿ, ಏನಾದ್ರೂ ಹೇಳಿ ಸ್ವಾಮಿ. ನೀವು ಅದನ್ನ ಹೇಳದೆ ಹೋದ್ರೆ ಮುಚ್ಚಿಟ್ಟಂಗಾಗುತ್ತೆ. ಅದು ಎಥಿಕ್ಸಾ? ಅದು ನೈತಿಕ ನೆಲೆಗಟ್ಟಿನಲ್ಲಿ ಸರಿಯಾ? ಆ ಪ್ರಶ್ನೆಯನ್ನಷ್ಟೇ ನಾವು ಕೇಳ್ತಾ ಇರೋದು. ಆ ನೈತಿಕತೆಯನ್ನು ಅವ್ರು ತೋರಿಸ್ಬಿಟ್ರೆ, ರಾಜಕಾರಣವನ್ನ ಮೀರಿ ಆಲೋಚನೆ ಮಾಡಿದ್ರೆ ಬಹುಶಃ ರಾಜ್ಯ ಜನರಿಗೆ ನೋಡಿ ಅವರಿಗೆ ಒಳ್ಳೆ ಹೆಸರು ಬರುತ್ತೆ. ಈಗ ಕಡಿಮೆ ಮಾಡಿದ್ರೆ ಯಾರಿಗೆ ಹೆಸರು ಬರುತ್ತೆ? ನಿಮಗೆ ಒಳ್ಳೆ ಹೆಸರು ಬರುತ್ತೆ, ನನಗೆ ಬರುತ್ತಾ? ಅವರಿಗೆ ಒಳ್ಳೆ ಹೆಸರು ಬರೋದು. ಒಳ್ಳೇದಾಗೋದು ಯಾರಿಗೆ? ರಾಜ್ಯ ಜನರಿಗೆ. ಆ ದೃಷ್ಟಿಯಿಂದ ಈ ವಿಶ್ಲೇಷಣೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಮಾಹಿತಿಗೆ.